ತುಂಬ ಸೆನ್ಸಿಬಲ್ ನಿರ್ದೇಶಕರಾದ ಮನ್ಸೂರೆ ಅವರ ದೂರ ಯಾನ ನನ್ನ ಪ್ರಕಾರ ಒಂದು ಭಾವತೀರಯಾನ ಇದು. ಯಾಕಂದರೆ ಭಾವನೆಗಳು ಬಹಳ ಹೇರಳವಾಗಿದೆ, ಮನಸ್ಸಿಗೆ ಮುಟ್ಟುತ್ತೆ. ಇಲ್ಲಿ ಒಬ್ಬ ಪ್ರೇಕ್ಷಕನಾಗಿ ನೋಡೋಕ್ಕಿಂತ ಈ ಯಾನದಲ್ಲಿ ಒಬ್ಬ ಪ್ರಯಾಣಿಕನಾಗಿ ಹೋದರೆ ಇದರ ಅನುಭವನೇ ಬೇರೆ. ಒಂದು ಪರ್ಫೆಕ್ಟ್ ಸಿನಿಮಾ ಅಂತಲೇ ಹೇಳ್ಬೋದು. ಈಗ ಒಂದು ಮ್ಯೂಸಿಕ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಲೊಕೇಶನ್ಸ್, ಕಾಸ್ಟ್ಯೂಮಿಂದ ಹಿಡಿದು ಪ್ರತಿಯೊಂದು ಚಿಕ್ಕ ಚಿಕ್ಕ ಡೀಟೇಲ್ಸ್, ಒಂದೊಂದು ಡೈಲಾಗ್ ಕೂಡ ಭಾಳ ಅಚ್ಚುಕಟ್ಟಾಗಿ ಏನು ಹೇಳಬೇಕು ಅನ್ನೋದನ್ನ ತುಂಬ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದಾರೆ. ಕತೆ ಈಗಿನ ಯುವ ಜನಾಂಗ ಏನು ತುಂಬ ಗೊಂದಲದಲ್ಲಿದೆ, ಅದು ಕರಿಯರ್ ವಿಷಯ ಆಗಿರ್ಬೋದು ಅಥವಾ ರಿಲೇಷನ್ಶಿಪ್ ವಿಷಯ ಆಗಿರ್ಬೋದು, ಅದನ್ನೆಲ್ಲ ತುಂಬ ಒಂದು ತಿಳಿ ಹೇಳೋ ಥರ ಒಂದು ಮನೋರಂಜನೆಯ ಜೊತೆಗೆ ಒಂದು ಪ್ರಯಾಣದ ಜೊತೆಗೆ ಅದನ್ನು ನಮ್ಮ ಮನಸ್ಸಿಗೆ ಮುಟ್ಟಿಸೋ ಥರ ಹೇಳಿದ್ದಾರೆ. ಖಂಡಿತ ದೂರ ತೀರಯಾನ ಹಲವಾರು ಆಯಾಮದಲ್ಲಿ ನೋಡಲೇಬೇಕಾದ ಸಿನಿಮಾ, ತುಂಬ ಒಳ್ಳೆಯ ಸಿನಿಮಾ. ಈ ಸಿನಿಮಾನ ಕನ್ನಡಿಗರೆಲ್ಲರೂ ಪ್ರೋತ್ಸಾಹಿಸಿ ಗೆಲ್ಲಿಸಿದ್ರೆ ಮನ್ಸೂರೆ ಅವರಂಥ ನಿರ್ದೇಶಕರು ಇನ್ನಷ್ಟು ಈ ಥರದ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ನಮಸ್ಕಾರ. ಇವತ್ತು ನಮ್ಮ ದೂರ ತೀರಯಾನ ಸಿನಿಮಾ ರಿಲೀಸ್ ಆಗಿದೆ. ಸೊ ಥಿಯೇಟ್ರಿಗೆ ಬಂದು ನೋಡಿರೋಂಥ ಪ್ರತಿಯೊಬ್ಬರದ್ದು ಒಂದೇ ಒಪಿನಿಯನು, ಥಿಯೇಟ್ರಲ್ಲಿ ನೋಡೋ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ. ಫೀಲ್ ಗುಡ್ ಥಿಯೇಟ್ರ್ ಸಿನಿಮಾ. ದಯವಿಟ್ಟು ನೀವು ಥಿಯೇಟ್ರಿಗೆ ಬನ್ನಿ. ಈ ಸಿನಿಮಾ ನಿಮಗೋಸ್ಕರ ಥಿಯೇಟ್ರಿಗಂತಲೇ ಮಾಡಿದ್ದೀವಿ. ಅದ್ರ ಜೊತೆಗೆ ಕಥೆನೂ ಇದೆ, ಒಂದು ಒಳ್ಳೆ ವಿಜುವಲ್ಸ್ ಇದೆ, ಮ್ಯೂಸಿಕ್ ಇದೆ. ಅದ್ರ ಜೊತೆಗೆ ನಿಮ್ಮ ಲೈಫ್ಗೂ ಒಂದು ಮೆಸೇಜು ಇದೆ. ಸೊ ನಮ್ಮಿಬ್ಬರ ಒಂದು ಪ್ರಯತ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ನೀವು ಎಷ್ಟು ಸಹಕಾರ ಕೊಡ್ತೀರೋ ನಮಗೆ ಅದೇ ಥರ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಈ ಖುಷಿಯಾದ ದೂರ ತೀರಯಾನದಲ್ಲಿ ತಿಳ್ಕೊಬೇಕಾಗಿದ್ದ ವಿಷಯ ತುಂಬ ಇದೆ. ಥ್ರೂ ಎಂಟರ್ಟೈನ್ಮೆಂಟ್ ದಯವಿಟ್ಟು ಈ ಸಿನಿಮಾನ ಖುಷಿಯಾನ ಮಾಡಬೇಕಂತ ನಿಮ್ಮಲ್ಲಿ ಕೇಳ್ಕೊತೀನಿ. ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ಈ ಸಿನಿಮಾ ಥಿಯೇಟ್ರಲ್ಲಿ ನೋಡೋಕ್ಕಂತಲೇ ಮಾಡಿದ್ದೀವಿ. ದಯವಿಟ್ಟು ಥ್ಯಾಂಕ್ ಯು. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಬಂದು ಬರೀ ನಮ್ಮಿಬ್ಬರು ಕನಸುಗಳಲ್ಲ, ಈ ಇಡೀ ತಂಡ, ಅದ್ರ ಹಿಂದೆ ಇರೋ ಫ್ಯಾಮಿಲೀಸು, ಪ್ರತಿಯೊಬ್ಬರ ಕನಸುಗಳನ್ನು ಸಪೋರ್ಟ್ ಮಾಡಿದ್ದೀರಾ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಪ್ರತಿಯೊಬ್ಬರಿಗೂ ಈ ಸಿನಿಮಾದಲ್ಲಿ ಏನೋ ಒಂದು ಕನೆಕ್ಟ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಂದರೆ ನನಗೆ ಖಂಡಿತವಾಗ್ಲೂ ಇದೆ. ಎಲ್ಲೋ ಒಂದು ನನ್ನ ಒಂದು ಸಣ್ಣ ಕೋರಿಕೆ ಅಂದರೆ ಥಿಯೇಟ್ರ್ ಹಾಲ್ಗೆ ಬರೋದಕ್ಕಿಂತ ಮುಂಚೆ ನಾವೇನಾಗಿದ್ವಿ, ಬಂದಾದ ನಂತರ ಒಂದು ಸಣ್ಣ ಕನೆಕ್ಷನ್ನ ನಾವು ಒಟ್ಟಿಗೆ ಇಟ್ಕೊಂಡು ಆಚೆ ಹೋಗೋದಾಯಿತು ಅಂದರೆ ಐ ಫೀಲ್ ವಿ ಆರ್ ಸಕ್ಸಸ್ಫುಲ್. ಎಲ್ಲರೂ ಬನ್ನಿ, ದಯವಿಟ್ಟು ಥಿಯೇಟರ್ಸಲ್ಲೇ ಈ ಸಿನಿಮಾನ ನೋಡಿ, ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ, ಎಲ್ಲರ ಕನಸುಗಳನ್ನೂ ಸಪೋರ್ಟ್ ಮಾಡೋಣ. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತದೆ. ಇವಾಗ ಎಲ್ಲರೂ ಆಚೆ ಬಂದ ತಕ್ಷಣ ಎಲ್ಲೋ ಒಬ್ಬೊಬ್ಬರು ಬಂದು ನನಗೆ ಕನೆಕ್ಟ್ ಆಯಿತು, ನನಗೆ ಈ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ಹೇಳಿದಾಗ ತುಂಬ ಖುಷಿ ಆಗ್ತದೆ. ನಮ್ಮ ಥ್ರೂ ಅವರು ಒಂದು ಬಂದು ಇಲ್ಲಿ ಕೂತು ಕನೆಕ್ಟ್ ಆಗಿ ಅವ್ರು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕಿಂತ ಬೇರೆ ಇನ್ನೇನು ಬೇಕಾಗಿಲ್ಲ ನಮ್ಮ ಆರ್ಟಿಸ್ಟ್ಗೆ. ಸೊ ತುಂಬ ಖುಷಿ ಆಗ್ತಾಯಿದೆ. ಹೀಗೆ ಎಲ್ಲ ಕಡೆ ಬಂದು ಚಿತ್ರಮಂದಿರದಲ್ಲಿ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಡೂ ಕಮ್ ವಾಚ್. ಥ್ಯಾಂಕ್ ಯು. ನಮಸ್ಕಾರ, ಡಾಕ್ಟರ್ ಶಾಂತಿ. ದೂರ ತೀರಯಾನ ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡ್ತಕ್ಕದ್ದು, ಫ್ಯಾಮಿಲಿ ಜೊತೆ ಬಂದು ನೋಡಬೇಕು. ಯಾಕಂದರೆ ರಿಲೇಷನ್ಸ್ ಅಂದರೆ ಏನು ಅಂತ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಜನಗಳಲ್ಲಿ. ವಾಟ್ ಎವರ್ ದೇ ಸಿ ಫೀಲ್ ಫಾರ್ ಎ ಡೇ ಆರ್ ಟು, ದೇ ಫೀಲ್ ದಟ್ ಈಸ್ ರಿಲೇಷನ್. ಆ ರಿಲೇಷನ್ಶಿಪ್ ಹೆಂಗೆ ಇಂಪಾರ್ಟೆನ್ಸ್ ಕೊಡಬೇಕು, ಹೆಂಗೆ ಸ್ಪೇಸ್ ಕೊಡಬೇಕು, ಯು ಶುಡ್ ಅಂಡರ್ಸ್ಟ್ಯಾಂಡ್ ಇನ್ಸ್ಟೆಡ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಈಚ್ ಅದರ್ಸ್ ಪ್ರಯಾರಿಟೀಸ್ ಅನ್ನೋದು ತುಂಬ ಇಷ್ಟ ಆಯಿತು. ಹಾಗೆ ಸಿನಿಮ್ಯಾಟೋಗ್ರಫಿ ಈಸ್ ಅಮೇಝಿಂಗ್. ಈ ದೊಡ್ಡ ಸ್ಕ್ರೀನಲ್ಲಿ ಕನ್ನಡ ಮೂವೀಸ್ ಈ ಥರ ವಾಚ್ ಮಾಡಬೇಕು. ಕುಟುಂಬ ಸಮೇತ ಬಂದು ವಾಚ್ ಮಾಡೋ ಮೂವೀಸ್ ತುಂಬ ಕಡಿಮೆ ಇದೆ ಇವತ್ತು. ಎಲ್ಲರೂ ದಯವಿಟ್ಟು ನೋಡಬೇಕು. ಹಂಗೆ ನಿಮ್ಗೆ ಗೊತ್ತಿರೋರಿಗೆ, ರಿಲೇಟಿವ್ಸ್ಗೆ ಹೇಳಬೇಕು, ಮಕ್ಕಳ ಸಮೇತ ಬಂದು ನೋಡಬೇಕು ಅಂಥ ಮೂವಿ. ಹಾಡು ಅಷ್ಟೇ ತುಂಬ ಚೆನ್ನಾಗಿದೆ. ಹೆಂಗೆ ಟೈಮ್ ಕಳೀತು ಗೊತ್ತಾಗಿಲ್ಲ. ಸೆಕೆಂಡ್ ಹಾಫ್ ಈಸ್ ಮೋರ್ ಡೆಪ್ತ್ ಆ್ಯಂಡ್ ಐ ರಿಯಲಿ ಲೈಕ್ ಆ್ಯಂಡ್ ಎವ್ರಿ ಒನ್ ದೇ ಹಾರ್ಟ್ ಆ್ಯಂಡ್ ಸೋಲ್, ದೇ ಹ್ಯಾವ್ ಗಿವನ್ ದೇರ್ ಹಾರ್ಟ್ ಆ್ಯಂಡ್ ಸೋಲ್ ಆ್ಯಂಡ್ ವರ್ಕ್ ಫಾರ್ ದ ಮೂವಿ.
ಇಟ್ ಈಸ್ ರಿಯಲಿ ವರ್ತ್ ವಾಚಿಂಗ್ ಫಾರ್ ಎವ್ರಿ ಒನ್. ಬೀಯಿಂಗ್ ಎನ್ ಎನ್ವೈರ್ಮೆಂಟಲಿಸ್ಟ್ ನನಗೆ ಇನ್ನೂ ತುಂಬ ಇಷ್ಟ ಆಗಿರೋದು ನೇಚರ್ಗೆ ತುಂಬ ಹತ್ತಿರ ತೆಗೆದಿದ್ದಾರೆ. ಫೀಲ್ ಲೈಕ್ ವಾಚಿಂಗ್ ಗೋಯಿಂಗ್ ಟು ದ ನೇಚರ್ ಅಗೇನ್. ಎಷ್ಟೊತ್ತು ನೋಡಿದ್ರು ಆ ನೇಚರ್ ಇಸ್ ದಟ್ ಬ್ಯೂಟಿ ಇಸ್ ಮೋರ್ ಎಕ್ಸೆಂಪ್ಲಿಫೈಡ್. ವೆರಿ ನೈಸ್. ಥ್ಯಾಂಕ್ ಯು. ಚಂದವಾದ ಮನಸ್ಸಿಗೆ ಹತ್ತಿರ ಆಗುವಂಥ ಒಂದು ಮೂವಿನ ಈಗ ನಮ್ಮ ಟೀಮ್ ಬಂದೂಕ್ ಟೀಮ್ ಅವ್ರು ಎಲ್ಲರೂ ಕೂಡ ನೋಡ್ಕೊಂಡು ಬಂದ್ವಿ. ಇದರಲ್ಲಿ ಎಲ್ಲದೂ ಕೂಡ ಒಂದು ಸಬ್ಜೆಕ್ಟಲ್ಲಿ ಕ್ಲಾರಿಟಿ ಇದೆ, ಹಾಗೆ ಮೂವಿಯಲ್ಲಿ ಕ್ವಾಲಿಟಿ ಇದೆ. ಪ್ರತಿಯೊಂದು ಕೂಡ ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದುಬಿಟ್ಟು ನೋಡಬೇಕು ಅಂತ ನಾವು ಕೂಡ ನಮ್ಮ ತಂಡದ ಪರವಾಗಿ ಕೇಳ್ಕೊಳ್ತೀವಿ. ಆ್ಯಂಡ್ ಇದರಲ್ಲಿ ನನಗೇನು ಇಷ್ಟ ಆಯಿತು ಅಂತ ಹೇಳಿದ್ರೆ ಆ ಗ್ರೀನರಿ ತುಂಬ ಹತ್ತಿರ ಆಗುತ್ತೆ, ಆಮೇಲಿಂದ ಸಂಭಾಷಣೆಗಳು ಮತ್ತು ಸಂಗೀತ ತುಂಬ ಮನಸ್ಸಿಗೆ ಮುಟ್ಟುತ್ತೆ. ಇಷ್ಟು ಹೇಳ್ತೀವಿ. ನಮ್ಮ ತಂಡ ಬಂದೂಕ್ ನಾವು ಕೂಡ ಆದಷ್ಟು ಬೇಗ ಎಲ್ಲರಿಗೂ ಇದನ್ನು ವಿಚಾರನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ. ಎಲ್ಲರೂ ಕೂಡ ಥಿಯೇಟ್ರಲ್ಲಿ ಬಂದು ನೋಡಬೇಕು ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸೊ ಮಚ್. ತುಂಬ ಚೆನ್ನಾಗಿದೆ ಫಿಲಮ್. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಲೇಬೇಕಾಗಿರುವಂಥ ಫಿಲಮ್ ಆಗಿದೆ. ಸೀನ್ರೀಸ್ ಎಲ್ಲ ತುಂಬ ಚೆನ್ನಾಗಿದೆ, ಸಂಗೀತನೂ ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಧನ್ಯವಾದ. ಈಗಷ್ಟೇ ದೂರತೀರಯಾನ ಫಿಲ್ಮ್ ನೋಡ್ಕೊಂಡು ಬಂದೆ. ಆಲ್ ದ ಬೆಸ್ಟ್ ಇದಂತ ಹೇಳ್ತೀವಿ. ರೆಡಿ 1 2 3 ಆಲ್ ದ ಬೆಸ್ಟ್ ದೂರತೀರಯಾನ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.